ಅಲ್ಲ, ನನಗೆ ಫಸ್ಟಿಗೆ ನಾನು ಶಾಕ್ ಆಗಿದ್ದು ನಿಮ್ಮನ್ನು ನಾನು ಹೆಂಗೆ ವಿಲನ್ ಆಗಿ ಇಮ್ಯಾಜಿನ್ ಮಾಡ್ಕೊಳ್ಳಿ ಅಂತ. ಇಲ್ಲ, ನನಗೂ ಸೀರಿಯಲ್ಲಿಂದ ಅಪ್ರೋಚ್ ಮಾಡಿದಾಗ ನಾನು ಕೂಡ ನಂಗೆ ನಗು ಬಂದ್ಬಿಡ್ತು. ಹೇಗೆ ಸರ್ ನನ್ನನ್ನು ನಾನು ಯಾವ ಆ್ಯಂಗಲಿಂದ ವಿಲನ್ ಥರ ಕಾಣ್ತೀನಿ ನಿಮಗೆ ಅಂತ. ದೆನ್ ಅವ್ರು ಹೇಳಿದರು, ಆ ಪಾತ್ರವೇ ಹಾಗೆ, ಅದಕ್ಕೆ ನೀವು ತುಂಬ ಚೆನ್ನಾಗಿ ಸೂಟ್ ಆಗ್ತೀರಿ. ನೋಡಿದಾಗ ಯಾರಿಗೂ ಮನಸ್ಸಿನಲ್ಲಿ ಏನೋ ಸ್ಕೀಮ್ ಮಾಡ್ತಿದ್ದಾರೆ ಅಂತ ಗೊತ್ತಾಗಲ್ಲ, ಬಟ್ ನೋಡೋಕ್ಕೆ ತುಂಬ ಪಾಪ ಥರ ಇರ್ತಾರೆ, ಬಟ್ ವಿಲನ್ ಆಗಿರ್ತಾರೆ ಅಂತ ಹೇಳಿದ್ರು. ದೆನ್ ಐ ಥಾಟ್ ಒಂಥರ ಚಾಲೆಂಜಿಂಗ್ ಆಗಿರುತ್ತೆ. ನಾನು ಅಲ್ಲದನ್ನು ನಾನು ಮಾಡೋದು ಯಾವಾಗಲೂ ಕಷ್ಟ ಇರುತ್ತಲ್ಲ, ಸೊ ಯಾಕೆ ಟ್ರೈ ಮಾಡಬಾರ್ದು ಅಂತ ಮಾಡೋಕ್ಕೆ ಶುರು ಮಾಡಿದೆ. ಈಗ ಮಜಾ ಬರ್ತಾ ಇದೆ ಆ್ಯಕ್ಚುಲಿ ಆ ಕ್ಯಾರೆಕ್ಟರ್ ಪ್ಲೇ ಮಾಡೋದಕ್ಕೆ. ಬಟ್ ವೀಕ್ಷಕರೇ, ಅರ್ಚನಾ ಉಡುಪ ಅವರನ್ನು ಸ್ವಭಾವತಃ ಹತ್ತಿರದಲ್ಲಿ ಯಾರು ಭೇಟಿ ಆಗದಿರೋರು ತಿಳ್ಕೊಬೇಕಾಗಿರೋದಂದರೆ ತುಂಬ ಮಿತಭಾಷಿ, ಮೃದುಭಾಷಿ. ಮಿತಭಾಷಿ ಅಲ್ಲ, ಮೃದುಭಾಷಿ. ತುಂಬ ಮಾತಾಡ್ತಾರೆ, ಆದರೆ ತುಂಬ ಮೃದುವಾಗಿ ಮಾತಾಡ್ತಾರೆ. ಅವರು ಎಷ್ಟು ಸಾಫ್ಟ್ ಆಗಿ ಮಾತಾಡ್ತಾರೆ, ಎಷ್ಟು ಹಂಬಲ್ ಆಗಿ ಮಾತಾಡ್ತಾರೆ, ಎಷ್ಟು ಸ್ನೇಹಿತರಾಗಿ ಮಾತನಾಡ್ತಾರೆ. ಮೊದಲನೇ ಸಲ ನೀವು ಭೇಟಿ ಆದರೂ ಅನ್ಸೋದಿಲ್ಲ ಅರ್ಚನಾ ಉಡುಪ ಅವ್ರನ್ನ ಮೊದಲನೇ ಸಲ ನಾವು ಭೇಟಿ ಆಗ್ತಿದ್ದೀವಿ ಅಂತ. ಅಷ್ಟು ಸ್ನೇಹ ಜೀವಿ. ಆದರೆ ಅವರನ್ನ ಕ್ಯಾರೆಕ್ಟರ್ನಲ್ಲಿ ನೋಡಿದಾಗ ನನಗೆ ಅದನ್ನು ಅರಗಿಸ್ಕೊಳ್ಳೋದಕ್ಕೆ ಬಹಳ ವಾರಗಳೇ ಬೇಕಾಯಿತು. ನಮ್ಮ ಅಪ್ಪ ಅಮ್ಮಂಗೆ ಆಗ್ತಿಲ್ಲ ಅರಗಿಸ್ಕೊಳ್ಳೋಕ್ಕೆ. ಬಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಕೈಂಡ್ ವರ್ಡ್ಸ್. ಯಾಕೆಂದರೆ ದಶಕಗಳ ಕಾಲ ನಾವು ನಿಮ್ಮನ್ನು ನೋಡಿದ್ವಿ. ಅಂದರೆ ದಶಕದ ಹಿಂದೆ ಮಾತಾಡಿ ಮತ್ತಿನ್ನೊಂದು 10 ವರ್ಷದ ನಂತರ ಮಾತಾಡಿದ್ರು ಅದೇ ಅರ್ಚನಾ ಉಡುಪ. ಅದರಲ್ಲಿ ಯಾವುದೇ ಬದಲಾವಣೆ ಅವರಲ್ಲಿ ಇರೋದಿಲ್ಲ. ಗಾಯನ ಮತ್ತು ನಟನೆ ಕಷ್ಟ ಅನ್ಸಲ್ವಾ? ನನ್ನ ಮಟ್ಟಿಗಿನ ವಿಚಾರದಲ್ಲಿ ತಗೊಂಡ್ರೆ ಖಂಡಿತ ನಂಗೆ ಕಷ್ಟ ಅನಿಸ್ಲಿಲ್ಲ. ಯಾಕಂದರೆ ಗಾಯನ ಕೂಡ ಅದು ಒಂದು ರೀತಿಯಲ್ಲಿ ಭಾವನೆಗಳನ್ನು ಹೊರಹಾಕುವಂಥದ್ದೇ ಅದು ಕಾರ್ಯ, ಅದು ಪ್ರಕ್ರಿಯೆ. ಸೊ ನಿಮ್ಮ ಧ್ವನಿಯ ಮುಖಾಂತರ ನೀವು ನವರಸಗಳನ್ನು ಆಚೆ ಹಾಕ್ತಾ ಇರ್ತೀರಾ, ಕೇಳುಗರಿಗೆ ಕನ್ವೆ ಮಾಡ್ತಿರ್ತೀರಾ. ಬಹುಶಃ ಗಾಯಕರಿಗೆ ನಟನೆ ಸ್ವಲ್ಪ ಎಲ್ಲೋ ಒಳಗೆ ಸುಪ್ತವಾಗಿ ಅಡಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಏಕೆಂದರೆ ಆಯಾ ಹಾಡುಗಳಿಗೆ ಭಾವ ತುಂಬಬೇಕಲ್ಲ. ಹೌದು. ಸೊ ಅದನ್ನು ನಾವು ಧ್ವನಿಯಲ್ಲಿ ಮಾಡೋದನ್ನು ಮುಖದ ಮೇಲೆ ತೋರಿಸ್ತೀವಿ ಅಷ್ಟೇ. ಇವಾಗ ನಾವು ಹಾಡಬೇಕಾದ್ರೂ ಯಾವುದೋ ಸ್ಯಾಡ್ ಸಾಂಗ್ ಇದ್ದಾಗ ನಾವು ಮುಖ ಸ್ವಲ್ಪ ಸಣ್ಣ ಮಾಡ್ಕೊಂಡು ಹಾಡ್ತೀವಿ. ತುಂಬ ಹ್ಯಾಪಿ ಸಾಂಗ್ ಇದ್ದಾಗ ನಾವು ಸ್ಮೈಲ್ ಮಾಡ್ಕೊಂಡು ಹಾಡ್ತೀವಿ. ಸೊ ಇದೆಲ್ಲದೂ ಎಮೋಟ್ ಮಾಡೋದೇನೆ. ಅದೇ ಸ್ವಲ್ಪ ಒಂಚೂರು ಬೇರೆ ಲೆವೆಲಲ್ಲಿ ಸ್ವಲ್ಪ ಆ್ಯಕ್ಟಿಂಗು ಕ್ಯಾಮ್ರಾ ಮುಂದೆ ಮಾಡೋದು ಅಂತಂದರೆ ಬಹುಶಃ ಯಾವ ಗಾಯಕ, ಅದೆಲ್ಲದೂ ಕಲೆನೇ ಅಲ್ವಾ. ಹಾಡೋದು ಕಲೆನೇ, ನಟನೆನೂ ಕಲೆನೇ. ಸೊ ಕಷ್ಟ ಆಗಲಿಕ್ಕಿಲ್ಲ ಅಂದ್ಕೊಳ್ತೀನಿ ನಾನು. ಯಾಕಂದರೆ ನನಗೆ ಕಷ್ಟ ಆಗಲಿಲ್ಲ. ಬಿಕಾಸ್ ನಾನು 6ನೇ ಕ್ಲಾಸಲ್ಲೋ 7ನೇ ಕ್ಲಾಸಲ್ಲೋ ಇದ್ದಾಗ ದೂರದರ್ಶನದಲ್ಲಿ ಕಿರಣ ಅಂತ ಒಂದು ಸೀರಿಯಲ್ ಬರ್ತಾಯಿತ್ತು, ಸೈನ್ಸ್ ಫಿಕ್ಷನ್ನು. ಆ ಸೀರಿಯಲಲ್ಲಿ ನಾನು ನಟನೆ ಮಾಡಿದ್ದೆ. ಆಮೇಲೆ ಸ್ಕೂಲಲ್ಲಿ ಕೂಡ, ಕಾಲೇಜಲ್ಲಿ ಎಲ್ಲ ಥಿಯೇಟರಲ್ಲಿ ನಾನು ಆ್ಯಕ್ಟಿವ್ ಇದ್ದೆ. ಬರೀ ಹಾಡೋದಷ್ಟೇ ಅಲ್ಲ, ಅದು ಆ ಹುಳ ಇತ್ತು, ನಟನೆಯ ಹುಳ ಇತ್ತು ಒಳಗೆ. ಅದು ನಾನು ಹಾಡಿದ ಬಹುತೇಕ ಎಲ್ಲ ಚಲನಚಿತ್ರಗಳಲ್ಲೂ ನನಗೆ ಹೀರೋಯಿನ್ ಆಗಿ ಕರೆ ಬಂದಿತ್ತು. ನಾನು ಅದನ್ನೇ ಕೇಳೋಳಿದ್ದೆ ನಿಮಗೆ. ಬಟ್ ಹೀರೋಯಿನ್ ಆಗಿ ಹೋಗುವ ಯಾವ ಉದ್ದೇಶವೂ ನನಗಿರಲಿಲ್ಲ, ಯಾವತ್ತೂ ಇರಲಿಲ್ಲ. ಆ ಭಯನೂ ಇತ್ತು ನನಗೆ, ಹೀರೋಯಿನ್ ಆಗಿ ಹೋದರೆ ಹೇಗೆ ಅಂತ. ಅಪ್ಪ ಅಮ್ಮಂಗೂ ಭಯ ಇತ್ತು. ಆ್ಯಂಡ್ ಆವಾಗ ನಾನು ಇನ್ನೂ ತುಂಬ ನೈವ್, ತುಂಬ ಭಯ ಎಲ್ಲ ಇತ್ತು ನನಗೆ. ಇವಾಗ ಸ್ವಲ್ಪ ಜೋರಾಗಿದ್ದೀನಿ ನಾನು. ಆ್ಯಂಡ್ ಆ ಒಂದು ಫೇಸ್ ದಾಟಿ ಬಂದಮೇಲೆ ನೀವು ಒಂದು ಮಟ್ಟಕ್ಕೆ ಏರಿದ ಮೇಲೆ ನೀವು ಯು ಕ್ಯಾನ್ ಚೂಸ್, ನಿಮ್ಗೆ ಆ ಲಿಬರ್ಟಿ ಇರುತ್ತೆ ಅಲ್ಲ. ಸೊ ಹಾಗಾಗಿ ಆಮೇಲೆ ನನಗೊಂದು ಏನಿಲ್ಲ ಅಂದರೂ ಒಂದು 2 ಡಜನ್ನು ಸೀರಿಯಲ್ಗಳಲ್ಲಿ ಕೂಡ ಆಫರ್ ಬಂದಿತ್ತು. 1-2 ಸೀರಿಯಲಲ್ಲಿ, ಒಂದು 3 ಸೀರಿಯಲಲ್ಲಿ ಆ್ಯಕ್ಚುಲಿ ನಾನು ಏನಂತಾರೆ ಗೆಸ್ಟ್ ಅಪಿಯರೆನ್ಸ್ ಆಗಿ ನಾನು. ಆಮೇಲೆ ಲಕ್ಷಣ ಸೀರಿಯಲಲ್ಲಿ ಕ್ಯಾಮಿಯೋ ರೋಲ್ ಕೂಡ ಮಾಡಿದೆ. ಅದು ತುಂಬ ಒಳ್ಳೆ ಪಾತ್ರ ಅದು ನಂದು, ಅದಕ್ಕಾಗಿ ಒಪ್ಕೊಂಡೆ ನಾನು. ತುಂಬ ಒಳ್ಳೆಯ ಪಾತ್ರ, ಒಳ್ಳೆಯ ಟೀಮು. ಆಮೇಲೆ ಮಗಳು ಜಾನಕಿಲಿ ಒಂದು ಗೆಸ್ಟ್ ಅಪಿಯರೆನ್ಸ್ ಮಾಡಿದೆ. ಆ್ಯಕ್ಚುಲಿ ಸೀತಾರಾಮ್ ಸರೇ ನನಗೆ ಅವರ ಅದು ಮಗಳು ಜಾನಕಿಗೆ ಮುಂಚೆ ಇನ್ನು 2
ಅವರ ತುಂಬ ಅದ್ಭುತವಾದ ಸೀರಿಯಲಲ್ಲಿ ಮೇಯ್ನ್ ಲೀಡ್ ರೋಲ್ ನನಗೆ ಆಫರ್ ಮಾಡಿದರು. ಬಟ್ ನಾನು ಅವಾಗ ಮಗು ಹೊಟ್ಟೆಯಲ್ಲಿತ್ತು ನನಗೆ, ಹಾಗಾಗಿ ಮಾಡೋಕ್ಕಾಗಲಿಲ್ಲ. ಸೊ ಆಮೇಲೆ ಶ್ರಾವಣಿ ಸುಬ್ರಹ್ಮಣ್ಯಲ್ಲಿ ಒಂದು ಕ್ಯಾಮಿಯೋ ರೋಲ್ ಮಾಡಿದೆ, ಲಕ್ಷಣದಲ್ಲಿ ಮಾಡಿದೆ, ಒಳ್ಳೆ ರೋಲ್ ಮಾಡಿದೆ. ಈಗ ಇದು ಏನೋ ತುಂಬ ವಿಭಿನ್ನವಾಗಿದೆ, ಮಾಡೋಣ ಅಂತ ಅನ್ನಿಸ್ತು ನನಗೆ, ಹಾಗಾಗಿ ಒಪ್ಕೊಂಡೆ.